ನಮಸ್ಕಾರ. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಜ್ಯೋತಿಷ್ಯದ ಒಂದು ಆ, ತುಂಬಾನೇ ಸಂಕೀರ್ಣ ಆದರೆ ಅಷ್ಟೇ ಶಕ್ತಿಶಾಲಿಯಾದ ಸಂಯೋಜನೆ ಬಗ್ಗೆ ಮಾತಾಡೋಣ. ಒಂದ್ಸಲ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಯ ಜಾತಕ, ಅಲ್ಲಿ ಶನಿ ಅಂದರೆ ಶಿಸ್ತಿನ ಪ್ರತೀಕ ತನ್ನ 19 ವರ್ಷದ ಮಹಾದಶೆಯನ್ನ ಶುರು ಮಾಡ್ತಾನೆ. ಅದೇ ಟೈಮ್ನಲ್ಲಿ ಜ್ಞಾನವನ್ನ ಕೊಡುವ, ರಾಜಯೋಗವನ್ನ ತರುವ ಗಜಕೇಸರಿ ಯೋಗ ಒಂದು ರೀತಿ ರಕ್ಷಾ ಕವಚದ ಹಾಗೆ ನಿಂತಿರುತ್ತೆ. ಇದಕ್ಕೆ ಇನ್ನೂ ಒಂದು ಎಲಿಮೆಂಟ್ ಸೇರ್ಕೊಳ್ಳುತ್ತೆ. ಅದು ಕುಜದೋಷ. ಶಕ್ತಿ, ಸಂಘರ್ಷ ಎಲ್ಲದರ ಅಧಿಪತಿ. ಈ ಮೂರೂ ಒಟ್ಟಿಗೆ ಸೇರಿದ್ರೆ ಏನಾಗ್ಬೋದು? ಇದು ಮಕರ ರಾಶಿಯವರ ಜೀವನದ ಒಂದು ವಿಶಿಷ್ಟ ಚಿತ್ರಣ. ನಮ್ಮ ಮೂಲಗಳ ಪ್ರಕಾರ ಇದೊಂದು ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಪಕ್ಷಿಯ ಕಥೆ ಇದ್ದಾಗೆ. ಸೊ ಇದರ ಆಳಕ್ಕಿಳಿಯೋಣ. ಖಂಡಿತ. ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಭವಿಷ್ಯ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಮೂರು ಶಕ್ತಿಗಳ ನಡುವೆ ನಡೆಯುವ ಒಂದು ಆಂತರಿಕ ಸಂಘರ್ಷ ಮತ್ತೆ ಸಮತೋಲನದ ಆಟವನ್ನ ಅರ್ಥ ಮಾಡ್ಕೊಳ್ಳೋದು. ಇದನ್ನ ಒಂದು ಹೈಟೆಕ್ ಕಾರ್ಗೆ ಹೋಲಿಸ್ಬೋದು. ಕುಜ ಅಂದ್ರೆ ಆಕ್ಸಿಲರೇಟರ್, ಸ್ಪೀಡಾಗಿ ಹೋಗಕ್ ಪ್ರೇರೇಪಿಸುತ್ತೆ. ಓಕೆ. ಶನಿ ಅನ್ನೋದು ಒಂದು ಪರ್ಫೆಕ್ಟ್ ಬ್ರೇಕ್ ಮತ್ತೆ ಸ್ಟಿಯರಿಂಗ್, ಕಂಟ್ರೋಲ್, ಡಿಸಿಪ್ಲಿನ್. ಇನ್ನು ಗಜಕೇಸರಿ ಯೋಗ ಇದೆಯಲ್ಲ, ಅದು GPS ಇದ್ದ ಹಾಗೆ, ಸರಿಯಾದ ದಾರಿ ತೋರಿಸುವ ಜ್ಞಾನ. ಈ ಮೂರೂ ಸರಿಯಿದ್ರೆ ಮಾತ್ರ ಜರ್ನಿ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಅಪಘಾತ ಗ್ಯಾರಂಟಿ. ಈ ಜಾತಕದ ವಿಶೇಷತೆ ಏನು ಅಂದ್ರೆ ಇದು ಬಲವಂತದ ನಾಯಕತ್ವವನ್ನ ಸೃಷ್ಟಿ ಮಾಡುತ್ತೆ. ಬಲವಂತದ ನಾಯಕತ್ವ? ಹೌದು. ಇದು ಸುಮ್ಮನೆ ಸಿಕ್ಕಿದ ಯಶಸ್ಸಲ್ಲ, ಇದು ಅನಿವಾರ್ಯವಾಗಿ ರೂಪಿಸಲ್ಪಟ್ಟ ನಾಯಕತ್ವದ ಕಥೆ. ಆ ಪದವೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಬಲವಂತದ ನಾಯಕತ್ವ. ಹಾಗಾದ್ರೆ ನಮ್ಮ ಚರ್ಚೆಯನ್ನ ಫೌಂಡೇಶನ್ನಿಂದಾನೇ ಶುರು ಮಾಡೋಣ. ಮಕರ ರಾಶಿ, ಇದರ ಮೂಲ ಸ್ವಭಾವ ಅಧಿಪತಿ ಶನಿ, ಭೂತತ್ವದ ರಾಶಿ. ಅಂದ್ರೆ ಇವರು ತುಂಬಾ ರಿಯಲಿಸ್ಟಿಕ್, ಗಂಭೀರ ಸ್ವಭಾವದವರು, ಜವಾಬ್ದಾರಿಯನ್ನ ಹೆಗಲ್ಮೇಲೆ ಹೊತ್ಕೊಂಡು ನಡೀತಾರಲ್ವಾ? ನಮ್ಮ ಮೂಲಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಸಿಕ್ಕಿದೆ. ಅದೇನಂದ್ರೆ ಮಕರ ರಾಶಿಯವರ ಜೀವನದ ಮೊದಲ 30 ವರ್ಷಗಳು ಅದು ಕೇವಲ ಒಂದು ತಯಾರಿ, ಒಂದು ಲಾಂಗ್ ಟ್ರೈನಿಂಗ್ ಪೀರಿಯಡ್. ನಿಜವಾದ ಕಥೆ ಶುರುವಾಗೋದೇ ಆಮೇಲೆ. ಕರೆಕ್ಟ್. ಆ 30 ವರ್ಷದ ಟ್ರೈನಿಂಗ್ನ ಹೆಡ್ ಕೋಚ್ ಯಾರು ಅಂದ್ರೆ ಅದು ಶನಿನೇ. ಶನಿ ಮಹಾದಶೆ ಅಂದ್ರೆ 19 ವರ್ಷ. ಇದು ತುಂಬಾ ಸುದೀರ್ಘವಾದ ಅವಧಿ. ಇದರ ಆರಂಭದಲ್ಲಿ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್, ಹಳೆ ಕರ್ಮಗಳ ಫಲವಾಗಿ ಅನಿರೀಕ್ಷಿತ ಪ್ರಾಬ್ಲಮ್ಸ್, ಆತ್ಮೀಯ ಸ್ನೇಹಿತರಿಂದ ದೂರ ಆಗೋದು, ಒಂಟಿತನ, ಇದೆಲ್ಲ ಕಾಡಬಹುದು. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯವನ್ನ ಗಮನಿಸಬೇಕು. ಏನದು? ಮಕರ ರಾಶಿಗೆ ಶನಿಯೇ ಅಧಿಪತಿ. ಜ್ಯೋತಿಷ್ಯದ ಭಾಷೆಯಲ್ಲಿ ಹೇಳೋದಾದ್ರೆ ಶನಿ ತನ್ನ ಸ್ವಗ್ರಹದಲ್ಲಿ ಇರ್ತಾನೆ. ಇದು ಹೇಗಪ್ಪ ಅಂದ್ರೆ ಒಬ್ಬ ಕಠಿಣ ಸ್ವಭಾವದ ತಂದೆ ತನ್ನ ಮಗನಿಗೆ ಟ್ರೈನಿಂಗ್ ಕೊಟ್ಟ ಹಾಗೆ. ಓಕೆ. ನೋವು ಕೊಡ್ತಾನೆ, ಆದ್ರೆ ಮಗನನ್ನ ಮುರಿಯೋದಿಲ್ಲ. ಬದಲಿಗೆ ಜಗತ್ತನ್ನ ಎದುರಿಸೋಕ್ ಬೇಕಾದ ಗಟ್ಟಿತನವನ್ನು ತುಂಬ್ತಾನೆ. ಅಂದ್ರೆ ಇದೊಂದು ಶಿಕ್ಷೆಯಲ್ಲ, ಬದಲಿಗೆ ಒಂದು ರೀತಿ ಶಕ್ತಿ ತುಂಬುವ ಪ್ರಾಸೆಸ್. ಆದ್ರೆ 19 ವರ್ಷಗಳು, ಬಾಪ್ ರೇ, ಅದೊಂದು ಕಾಸ್ಮಿಕ್ ಬೂಟ್ ಕ್ಯಾಂಪ್ನಲ್ಲಿದ್ದ ಹಾಗೆ ಅಲ್ವಾ? ಇಷ್ಟು ದೊಡ್ಡ ಪ್ರೆಷರ್ನ ಒಬ್ಬ ವ್ಯಕ್ತಿ ಹೇಗೆ ತಡ್ಕೊಡ್ತಾನೆ? ಮುರಿದು ಹೋಗಲ್ವಾ? ಅವ್ರಿಗೆ ಕುಡಿಯೋಕ್ ನೀರು, ಸ್ವಲ್ಪ ರೆಸ್ಟ್ ಅದೆಲ್ಲ ಇಲ್ವಾ? ಜಾತಕದಲ್ಲಿ ಒಂದು ಆಶಾಕಿರಣ ಇಡುತ್ತಾ? ಒಳ್ಳೆ ಪ್ರಶ್ನೆ. ಆ ಆಶಾಕಿರಣವೇ ಗಜಕೇಸರಿ ಯೋಗ. ಆಹಾ. ಶನಿಯು ಲೈಫ್ನ ಒಂದು ಕಠಿಣ ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ರೆ, ಗಜಕೇಸರಿ ಯೋಗ ಆ ಕ್ಯಾಂಪ್ನಲ್ಲಿ ಸಿಗೋ ದೈವಿಕ ಸಹಾಯ ಇದ್ದಾಗೆ. ಜಾತಕದಲ್ಲಿ ಗುರು ಮತ್ತೆ ಚಂದ್ರ ಕೇಂದ್ರ ಸ್ಥಾನಗಳಲ್ಲಿ, ಅಂದ್ರೆ 1, 4, 7, 10 ಮನೆಗಳಲ್ಲಿದ್ದಾಗ ಈ ಯೋಗ ಬರುತ್ತೆ. ಇದು ಬರೀ ಸಂಪತ್ತು, ಕೀರ್ತಿ ಕೊಡೋದು ಮಾತ್ರ ಅಲ್ಲ. ಶನಿ ದಶೆಯ ಟೈಮ್ನಲ್ಲಿ ಇದು ಒಂದು ಮೆಂಟಲ್ ಮತ್ತು ಇಂಟೆಲೆಕ್ಚುಯಲ್ ಪ್ರೊಟೆಕ್ಷನ್ ಶೀಲ್ಡ್ ತರ ಕೆಲಸ ಮಾಡುತ್ತೆ. ಪ್ರೊಟೆಕ್ಷನ್ ಶೀಲ್ಡ್ ಹೇಗೆ ಅಂದ್ರೆ ಶನಿಯು ಫೇಲಿಯರ್, ಒಂಟಿತನ ಕೊಟ್ಟು ಡಿಪ್ರೆಷನ್ಗೆ ತಳ್ಳೋಕೆ ಟ್ರೈ ಮಾಡಿದ್ರೆ, ಗಜಕೇಸರಿ ಯೋಗದಲ್ಲಿರೋ ಚಂದ್ರ ಮನಸ್ಸಿಗೆ ಸ್ಟೆಬಿಲಿಟಿ ಕೊಡ್ತಾನೆ. ಜ್ಞಾನಕಾರಕನಾದ ಗುರು ಇದು ಟೆಂಪರರಿ, ನೀನು ಇದಕ್ಕಿಂತ ದೊಡ್ಡ ಪಾಠ ಕಲಿತಿದೀಯಾ ಅಂತ ವಿವೇಕವನ್ನ ಕೊಡ್ತಾನೆ. ಓಹೋ. ಇದು ಒಂದು ನಿರಂತರವಾದ ಆಂತರಿಕ ಯುದ್ಧ ಮತ್ತು ಸಮತೋಲನದ ಆಟ. ಇದು ಅದ್ಭುತ. ಅಂದ್ರೆ ಒಂದು ಕಡೆ ಶನಿ ಪರೀಕ್ಷೆಗಳನ್ನ ಕೊಡ್ತಿದ್ರೆ, ಇನ್ನೊಂದು ಕಡೆಯಿಂದ ಗುರು ಆ ಪರೀಕ್ಷೆಯನ್ನ ಪಾಸ್ ಮಾಡೋಕೆ ಬೇಕಾದ ಜ್ಞಾನ, ಧೈರ್ಯ ಎರಡನ್ನೂ ತುಂಬ್ತಾನೆ. ಶನಿಯ ಶಿಸ್ತು, ಗುರುವಿನ ಜ್ಞಾನ, ಇದು ಒಂದು ಪವರ್ಫುಲ್ ಕಾಂಬಿನೇಷನ್. ಆದ್ರೆ ಈ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಅಲ್ವಾ?
ಈಗ ನಮ್ಮ ಚರ್ಚೆಗೆ ಮೂರನೇ ಮತ್ತು ಬಹುಶಃ ಅತ್ಯಂತ ಸ್ಫೋಟಕವಾದ ಅಂಶವನ್ನ ಸೇರಿಸೋಣ. ಅದೇ ಕುಜದೋಷ. ಹೌದು, ಕುಜ ಅಥವಾ ಮಂಗಲನೇ ಈ ಕಥೆಯ ವೈಲ್ಡ್ ಕಾರ್ಡ್ ಎಂಟ್ರಿ. ಜಾತಕದಲ್ಲಿ ಕುಜನು 1, 4, 7, 8 ಅಥವಾ 12ನೇ ಮನೆಯಲ್ಲಿದ್ದಾಗ ಈ ದೋಷ ಉಂಟಾಗುತ್ತೆ. ಪ್ರತಿಯೊಂದು ಸ್ಥಾನಕ್ಕೂ ಲಾಜಿಕ್ ಇದೆ. 7ನೇ ಮನೆ ನೇರವಾಗಿ ದಾಂಪತ್ಯದ ಮೇಲೆ ಎಫೆಕ್ಟ್ ಮಾಡುತ್ತೆ. 4ನೇ ಮನೆ ಸುಖ ಸ್ಥಾನ, ಅಂದ್ರೆ ಕೌಟುಂಬಿಕ ನೆಮ್ಮದಿಯನ್ನ ಕೆಡಿಸುತ್ತೆ. 8ನೇ ಮನೆ ಸಂಗಾತಿಯ ಆಯುಸ್ಸು, ಸಂಬಂಧದ ಆಳವನ್ನ ಸೂಚಿಸುತ್ತೆ. ಸೊ ಈ ಜಾಗಗಳಲ್ಲಿ ಕುಜನಿದ್ರೆ ಮದುವೆ ಲೇಟ್ ಆಗೋದು, ಸಂಘರ್ಷ, ಅಹಂಕಾರ ಈ ತರಹದ ಸಮಸ್ಯೆಗಳು ಬರಬಹುದು. ಆದರೆ ನಮ್ಮ ಸಮಾಜದಲ್ಲಿ ಕುಜದೋಷ ಅಂದ್ರೆ ಸಾಕು, ತುಂಬಾನೇ ನೆಗೆಟಿವ್ ಆಗಿ ನೋಡ್ತಾರಲ್ಲ. ಮದುವೆ ಮುರಿದು ಹೋಗೋಕೆ ಇದೇ ಕಾರಣ ಅಂತಾನೂ ಹೇಳ್ತಾರೆ. ಆದರೆ ನೀವು ಹೇಳೋ ಹಾಗೆ ಅದಕ್ಕೆ ಪಾಸಿಟಿವ್ ಸೈಡ್ ಕೂಡ ಇರಬೇಕಲ್ಲ. ಅದು ಯಾಕೆ ಚರ್ಚೆಗೆ ಬರಲ್ಲ? ಯಾಕಂದ್ರೆ ಪ್ರತಿಯೊಂದು ದೋಷಕ್ಕೂ ಇನ್ನೊಂದು ಮುಖ ಇದ್ದೇ ಇರುತ್ತೆ. ವಿಶೇಷವಾಗಿ ಮಕರ ರಾಶಿಯಲ್ಲಿ ಕುಜನು ಉಚ್ಚ ಸ್ಥಾನವನ್ನ ಪಡಿತಾನೆ. ಉಚ್ಚ ಅಂದ್ರೆ ಮಂಗಳನು ತನ್ನ ಅತ್ಯಂತ ಪವರ್ಫುಲ್ ಸ್ಟೇಜ್ನಲ್ಲಿರ್ತಾನೆ. ಇದು ದೋಷ ಅನ್ನೋದಕ್ಕಿಂತ ಒಂದು ರೀತಿ ಸೂಪರ್ ಪವರ್. ಈ ಶಕ್ತಿಯನ್ನ ಸರಿಯಾಗಿ ಬಳಸ್ಕೊಂಡ್ರೆ ಅದು ವ್ಯಕ್ತಿಗೆ ಅಗಾಧವಾದ ಧೈರ್ಯ, ಲೀಡರ್ಶಿಪ್ ಕ್ವಾಲಿಟಿ, ಸೋಲೊಪ್ಕೊಳ್ದ ಮನೋಭಾವವನ್ನ ಕೊಡುತ್ತೆ. ಹಾಗಾ? ಆಸ್ತಿ, ಭೂಮಿ, ರಿಯಲ್ ಎಸ್ಟೇಟ್, ಬಿಸ್ನೆಸ್ನಲ್ಲಿ ಇವರು ದೊಡ್ಡ ಯಶಸ್ಸು ಗಳಿಸೋಕೆ ಇದೇ ಉಚ್ಚ ಕುಜ ಕಾರಣ. ಪೊಲೀಸ್, ಸೈನ್ಯ, ಸರ್ಜರಿ ಈ ಥರದ ಫೀಲ್ಡ್ಗಳಲ್ಲಿ ಯಶಸ್ಸಿನ ಶಿಖರ ಏರೋಕೆ ಬೇಕಾದ ಧೈರ್ಯವನ್ನ ಇವನೇ ಕೊಡೋದು. ಸರಿ. ಆದ್ರೆ ಚಾಲೆಂಜ್ ಏನಂದ್ರೆ ಶನಿಯ ಗಂಭೀರ, ಸ್ಲೋ ನೇಚರ್ ಮತ್ತೆ ಕುಜನ ಸ್ಫೋಟಕ, ಅಗ್ರೆಸಿವ್ ನೇಚರ್ ಎರಡೂ ಒಂದೇ ವ್ಯಕ್ತಿಲಿರುತ್ತೆ. ಇದು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಜೀವನದ ಅತಿ ದೊಡ್ಡ ಸವಾಲಾಗಿ ಮಾಡ್ಬಿಡುತ್ತೆ. ಒಂದು ನಿಮಿಷ. ಹಾಗಾದ್ರೆ ನೀವು ಹೇಳ್ತಿರೋದು ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಕೊಡೋ ಇದೇ ಕುಜ ವೃತ್ತಿ ಜೀವನದಲ್ಲಿ ಆರ್ಥಿಕವಾಗಿ ಯಶಸ್ಸು ಕೊಡಕ್ಕೆ ಮೇನ್ ಕಾರಣ ಆಗ್ತಾನೆ ಅಂತನಾ? ಇದು ನಿಜಕ್ಕೂ ಒಂದು ಅದ್ಭುತ ವಿರೋಧಾಭಾಸ. ಹಾಗಾದ್ರೆ ನಮ್ಮತ್ರ ಈಗ ಒಂದು ಪವರ್ಫುಲ್ ಬ್ರೇಕ್ ಇದೆ, ಅದು ಶನಿ. ಒಂದು ನಿಖರವಾದ GPS ಇದೆ, ಅದು ಗಜಕೇಸರಿ. ಮತ್ತೆ ಒಂದು ಸೂಪರ್ ಚಾರ್ಜ್ಡ್ ಆಕ್ಸಲರೇಟರ್ ಕೂಡ ಇದೆ, ಅದು ಕುಜ. ಈ ಕಾರ್ ರಸ್ತೆಯಲ್ಲಿ ಹೇಗೆ ಓಡುತ್ತೆ? ಜರ್ನಿ ಹೇಗಿರುತ್ತೆ? ಆ ಪಯಣದ ಮೊದಲ ಭಾಗ ತುಂಬಾ ಕಷ್ಟಕರವಾಗಿರುತ್ತೆ. ಆರಂಭಿಕ ಜೀವನ ಅಂದ್ರೆ ಸುಮಾರು ಒಂದು 35-36 ವರ್ಷದವರೆಗೆ ಈ ಕಾರು ಪದೇ ಪದೇ ಸ್ಟಾರ್ಟ್ ಆಗಿ ಆಫ್ ಆಗ್ತಾ ಇರುತ್ತೆ. ಯಾಕೆ? ಶನಿ ಮತ್ತು ಕುಜ ಒಟ್ಟಿಗೆ ಸೇರಿದಾಗ ವ್ಯಕ್ತಿಯೊಳಗೆ ಆಂತರಿಕ ಒತ್ತಡ, ಹೊರಗಡೆ ಮೊಂಡುತನದ ಸ್ವಭಾವ ಜಾಸ್ತಿಯಾಗುತ್ತೆ. ಅವರು ತಗೊಳ್ಳೋ ನಿರ್ಧಾರಗಳು ಆತುರದಿಂದ ಕೂಡಿರುತ್ತೆ. ಆದ್ರೆ ಶನಿಯ ಪ್ರಭಾವದಿಂದ ರಿಸಲ್ಟ್ ಸ್ಲೋ ಆಗಿರುತ್ತೆ. ಇದು ಹತಾಶೆನ ತರುತ್ತೆ. ಮದುವೆ ಕೂಡ ಆಲ್ಮೋಸ್ಟ್ ಲೇಟ್ ಆಗುತ್ತೆ. ಯಾಕೆಂದ್ರೆ ಶನಿ ಕುಜ ಇಬ್ರೂ ಸಂಬಂಧಗಳಲ್ಲಿ ಅಡೆತಡೆ, ವಿಳಂಬವನ್ನ ಸೂಚಿಸ್ತಾರೆ. ಆದ್ರೆ 36 ವರ್ಷಗಳ ನಂತರ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗುತ್ತೆ. 36 ವರ್ಷಗಳ ನಂತರ ಏನಾಗುತ್ತೆ? ಅಲ್ಲಿಯವರೆಗೂ ಕಲಿತ ಪಾಠಗಳು ಹೇಗೆ ಉಪಯೋಗಕ್ಕೆ ಬರುತ್ತೆ? 36 ವರ್ಷ ಆದ್ಮೇಲೆ ಗಜಕೇಸರಿ ಯೋಗದ ಪ್ರಭಾವ ಪೂರ್ತಿಯಾಗಿ ಅರಳುತ್ತೆ. ಅಲ್ಲಿಯವರೆಗೆ ಶನಿಯಿಂದ ಕಲಿತ ಶಿಸ್ತು, ತಾಳ್ಮೆ, ಕುಜನಿಂದ ಬಂದ ಧೈರ್ಯ, ಹೋರಾಟದ ಮನೋಭಾವ ಇವೆರಡಕ್ಕೂ ಗುರುವಿನ ಜ್ಞಾನ ಮತ್ತೆ ವಿವೇಕದ ಗೈಡೆನ್ಸ್ ಸಿಗುತ್ತೆ. ಆಕ್ಸಿಲರೇಟರ್ ಮತ್ತೆ ಬ್ರೇಕ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತ GPS ಕರೆಕ್ಟ್ ಆಗಿ ಹೇಳುತ್ತೆ. ಇಲ್ಲಿಂದ ಅವರ ಜೀವನದ ನಿಜವಾದ ರಾಜಯೋಗ ಶುರು. ಅವರು ಕೈ ಹಾಕಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಸಮಾಜದಲ್ಲಿ ದೊಡ್ಡ ಹೆಸರು, ಅಧಿಕಾರ, ಗೌರವ ಎಲ್ಲವನ್ನೂ ಸಂಪಾದಿಸ್ತಾರೆ. ಅವರ ಯಶಸ್ಸಿನ ಕತೆ ಬೇರೆಯವರಿಗೆ ಸ್ಫೂರ್ತಿಯಾಗುತ್ತೆ. ಯಾಕಂದ್ರೆ ಅದು ಸುಲಭವಾಗಿ ಸಿಕ್ಕಿದ್ದಲ್ಲ. ನಿಜ. ಅದು ಬೆಂಕಿ ಮತ್ತು ನೀರಿನ ಪರೀಕ್ಷೆಯಲ್ಲಿ ಗೆದ್ದು ಬಂದಿದ್ದು. ಇದನ್ನೇ ನಾವು ಬಲವಂತದ ನಾಯಕತ್ವ ಅಂತ ಹೇಳಿದ್ದು. ರೈಟ್. ಶನಿಯೂ ಅವರನ್ನ ಜವಾಬ್ದಾರಿಯ ಬೆಂಕಿಯಲ್ಲಿ ಸುಟ್ರೆ, ಗಜಕೇಸರಿಯೂ ಆ ಬೂದಿಯಿಂದ ಫೀನಿಕ್ಸ್ನಂತೆ ಎದ್ದು ಬರಕ್ಕೆ ಜ್ಞಾನ ಕೊಡುತ್ತೆ. ಕುಜನ ಶಕ್ತಿ ಆ ಫೀನಿಕ್ಸ್ಗೆ ಹಾರಲು ರೆಕ್ಕೆಗಳನ್ನ ಕೊಡುತ್ತೆ. ಇದು ಕೇಳೋಕೆ ತುಂಬಾ ರೋಮಾಂಚನಕಾರಿಯಾಗಿದೆ. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಗೈಡೆನ್ಸ್ ಕಡೆಗೆ ಹೋಗೋಣ. ಈ ರೀತಿಯ ಜಾತಕ ಇರೋರಿಗೆ ವೃತ್ತಿ, ವಿವಾಹ ಈ ಬಗ್ಗೆ ನಮ್ಮ ಮೂಲಗಳಲ್ಲಿ ಏನು ನಿರ್ದಿಷ್ಟ ಸಲಹೆಗಳಿವೆ? ವೃತ್ತಿಯ ವಿಷಯಕ್ಕೆ ಬಂದ್ರೆ ಇವರಿಗೆ 3 ಪ್ರಮುಖ ಕ್ಷೇತ್ರಗಳು ಚೆನ್ನಾಗಿ ಸೂಟ್ ಆಗತ್ತೆ. 1, ಕುಜನ ಪ್ರಭಾವದಿಂದ ಭೂಮಿಗೆ ಸಂಬಂಧಪಟ್ಟ ಬಿಸ್ನೆಸ್, ಅಂದ್ರೆ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಅಥವಾ ಕೃಷಿ.
ಸರಿ. ಎರಡನೇದು ಶನಿಯ ಪ್ರಭಾವದಿಂದ ಸ್ಟೇಬಲ್ ಆಗಿರುವ ಸರ್ಕಾರಿ ಕೆಲಸಗಳು, ವಿಶೇಷವಾಗಿ ನ್ಯಾಯಾಂಗ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಂದ್ರೆ IAS, IPS. ಇನ್ನು ಗುರುವಿನ ಪ್ರಭಾವದಿಂದ ಟೀಚಿಂಗ್, ಕನ್ಸಲ್ಟೆನ್ಸಿ ಅಥವಾ ಗೈಡ್ ಆಗಿ ಕೂಡ ಹೆಸರು ಮಾಡ್ಬೋದು. ಇಂಜಿನಿಯರಿಂಗ್, ಅದರಲ್ಲೂ ಮೆಕ್ಯಾನಿಕಲ್ ಸಿವಿಲ್ ಕೂಡ ಒಳ್ಳೆ ಆಯ್ಕೆ. ಓಕೆ. ಇನ್ನು ಮದ್ವೆ ಬಗ್ಗೆ? ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಮೂಲಗಳು ಸ್ಪಷ್ಟವಾಗಿ 28 ವರ್ಷ ಆದ್ಮೇಲೆ ಮದ್ವೆ ಆಗೋದು ಬೆಟರ್ ಅಂತ ಸೂಚಿಸುತ್ತೇವೆ. ಯಾಕೆ ಆ ರೀತಿ? ಅಷ್ಟರಲ್ಲಿ ಅವರು ತಮ್ಮ ಕೋಪ ಮತ್ತೆ ಅಹಂಕಾರವನ್ನ ಕಂಟ್ರೋಲ್ ಮಾಡೋಕೆ ಸ್ವಲ್ಪ ಕಲಿತಿರ್ತಾರೆ. ತುಲಾ, ವೃಷಭ ಅಥವಾ ಕನ್ಯಾ ರಾಶಿಯವರ ಜೊತೆ ಹೊಂದಾಣಿಕೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಈ ರಾಶಿಗಳು ಮಕರದ ಗಂಭೀರ ಸ್ವಭಾವಕ್ಕೆ ಒಂದು ರೀತಿ ಸ್ಟೆಬಿಲಿಟಿ ಕೊಡಬಲ್ಲವು. ಸರಿ. ಹಾಗಾದ್ರೆ ಈ ಗ್ರಹಗಳ ಪ್ರಭಾವವನ್ನ ಬ್ಯಾಲೆನ್ಸ್ ಮಾಡೋಕೆ ಕೆಲವು ಪರಿಹಾರಗಳ ಬಗ್ಗೆನೂ ಮೂಲಗಳಲ್ಲಿ ಹೇಳಿದ್ದಾರೆ. ಅದರ ಹಿಂದಿನ ತರ್ಕವಾದ್ರೂ ಏನು? ಖಂಡಿತ. ಪ್ರತಿಯೊಂದು ಪರಿಹಾರಕ್ಕೂ ಒಂದು ಸಾಂಕೇತಿಕ ಅರ್ಥವಿದೆ. ಶನಿಯ ಚಾಲೆಂಜ್ ಎದುರಿಸೋಕೆ ಶನಿವಾರ ಶನಿದೇವರಿಗೆ ತೈಲಾಭಿಷೇಕ, ಕಪ್ಪು ಎಳ್ಳು ದಾನ ಮಾಡೋದು ಒಳ್ಳೇದು. ಇದರ ಲಾಜಿಕ್ ಏನು ಅಂದ್ರೆ, ಶನಿ ಅಂದ್ರೆ ಶ್ರಮ ಮತ್ತು ಸೇವೆ, ತೈಲ ಶ್ರಮದ ಸಂಕೇತ, ದಾನ ನಿಸ್ವಾರ್ಥ ಸೇವೆಯ ಸಂಕೇತ. ಹೌದು. ಹೀಗೆ ಮಾಡೋದ್ರಿಂದ ನಾವು ಶನಿಯ ಗುಣಗಳನ್ನ ಗೌರವಿಸಿದ ಹಾಗೆ ಆಗುತ್ತೆ. ಇನ್ನು ಗಜಕೇಸರಿ ಯೋಗದ ಒಳ್ಳೆ ಫಲ ಜಾಸ್ತಿಯಾಗೋಕೆ ಗುರುವಾರ ಹಳದಿ ಬಟ್ಟೆ ಹಾಕೋದು, ಮರಗಿಡಗಳನ್ನ ನೆಡೋದು ತುಂಬಾ ಒಳ್ಳೇದು. ಹಳದಿ ಬಣ್ಣ ಗುರುವಿನ ಜ್ಞಾನದ ಸಂಕೇತ. ಗಿಡ ನೆಡೋದು ಅಂದ್ರೆ ನಾವು ಪ್ರಕೃತಿಗೆ ಜ್ಞಾನಪೂರ್ವಕವಾಗಿ ಏನಾದ್ರೂ ವಾಪಸ್ ಕೊಡೋದು. ಇನ್ನು ಕುಜನ ಕೋಪವನ್ನ ಶಾಂತ ಮಾಡೋಕೆ ಹನುಮಾನ್ ಚಾಲೀಸಾ ಪಠಣ ತುಂಬಾ ಪರಿಣಾಮಕಾರಿ. ಅದು ಹೇಗೆ? ಹನುಮಂತ ಅಷ್ಟಸಿದ್ಧಿಗಳ ಒಡೆಯ, ಆದ್ರೆ ಅಷ್ಟೇ ವಿನಯಶೀಲ. ಇದು ಕುಜನ ಶಕ್ತಿಯನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಮಂಗಳವಾರ ಉಪವಾಸ ಮಾಡೋದು ಇಚ್ಛಾಶಕ್ತಿಯನ್ನ ಸ್ಟ್ರಾಂಗ್ ಮಾಡುತ್ತೆ. ಹಾಗಾದ್ರೆ ರತ್ನಗಳ ಬಗ್ಗೆ ಏನ್ ಹೇಳ್ತೀರಾ? ಶನಿಗಾಗಿ ನೀಲಂ ಹಾಕೊಳ್ಳೋ ಬಗ್ಗೆ ತುಂಬ ಜನ ಯೋಚನೆ ಮಾಡ್ತಾರೆ. ಇದು ಬಹಳ ಮುಖ್ಯವಾದ ಮತ್ತೆ ಎಚ್ಚರಿಕೆಯ ಮಾತು. ಶನಿಗಾಗಿ ನೀಲಂ ಧರಿಸೋದು ಸಹಜ. ಆದ್ರೆ ಇಂತಹ ಕಾಂಪ್ಲೆಕ್ಸ್ ಜಾತಕದಲ್ಲಿ, ಅಂದ್ರೆ ಶಕ್ತಿಶಾಲಿ ಕುಜ, ಗುರು ಇರುವಾಗ ನೀಲಂ ಹಾಕೊಂಡ್ರೆ ಅದು ಪವರ್ ಬ್ಯಾಲೆನ್ಸ್ ಅನ್ನ ಪೂರ್ತಿಯಾಗಿ ಹಾಳ್ಮಾಡಬಹುದು. ಓ ಹಾಗಾ? ಹೌದು. ಸರಿಯಾದ ಸಲಹೆ ಇಲ್ದೆ ಹಾಕೊಂಡ ಒಂದು ಹರಳು ಒಳ್ಳೇದು ಮಾಡೋ ಬದಲು ಇಡೀ ಆಟವನ್ನೇ ಕೆಡಿಸ್ಬಿಡಬಹುದು. ಸೊ ಯಾವುದೇ ರತ್ನ ಧರಿಸೋ ಮೊದಲು ಒಬ್ಬ ಅನುಭವಿ ಜ್ಯೋತಿಷಿಗಳಿಂದ ಜಾತಕವನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿಸೋದು ಅತೀ ಅವಶ್ಯಕ. ಇದು ವಿಜಿತ್ತು ಒಂದು ಪ್ರಮುಖ ಎಚ್ಚರಿಕೆ. ಹಾಗಾದ್ರೆ ನಮ್ಮ ಇವತ್ತಿನ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ನೋಡೋಣ. ಶನಿ ಮಹಾದಶೆ, ಗಜಕೇಸರಿ ಯೋಗ ಮತ್ತೆ ಕುಜದೋಷ, ಈ ಮೂರೂ ಇರುವ ಮಕರ ರಾಶಿಯವರ ಜೀವನ ಆರಂಭದಲ್ಲಿ ಕಷ್ಟ, ಸಂಘರ್ಷ, ಅಡೆತಡೆಗಳಿಂದ ಕೂಡಿದ್ರು ಅದು ಕೊನೆಗೆ ಒಂದು ಅಸಾಧಾರಣ ಮತ್ತು ಸ್ಥಿರವಾದ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಶನಿ ಶತ್ರು ಅಲ್ಲ, ಅವನೊಬ್ಬ ಕಠಿಣ ಟ್ರೈನರ್. ಅವನು ಕಲಿಸೋ ಪಾಠಗಳು ನೋವು ಕೊಡ್ಬೋದು, ಆದರೆ ಲೈಫ್ ಲಾಂಗ್ ಜೊತೆಗಿರುತ್ತೆ. ತಡವಾಗಿ ಸಿಕ್ಕ ಯಶಸ್ಸು ತುಂಬಾ ಕಾಲ ಉಳಿಯುತ್ತೆ ಅನ್ನೋ ಒಂದು ಭರವಸೆ ಕೂಡ ಇದರಲ್ಲಿದೆ. ಖಂಡಿತವಾಗಿಯೂ. ಕೊನೆಯದಾಗಿ ಕೇಳುಗರನ್ನ ಚಿಂತನೆಗೆ ಹಚ್ಚೋ ಒಂದು ಅಂತಿಮ ಆಲೋಚನೆಯನ್ನ ಹಂಚ್ಕೊಳ್ಳೋಕಿಷ್ಟಪಡ್ತೀನಿ. ಈ ಜಾತಕದ ವಿಶ್ಲೇಷಣೆಯಿಂದ ನಾವು ಕಲಿಯೋದೇನು ಅಂದ್ರೆ, ಈ ಎಲ್ಲಾ ಕಠಿಣ ಅನುಭವಗಳು ಬರೀ ಯಶಸ್ಸನ್ನ ಕೊಡಲ್ಲ, ಬದಲಿಗೆ ಆ ಯಶಸ್ಸನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ, ಅದನ್ನ ನಿಭಾಯಿಸೋ ಪ್ರಬುದ್ಧತೆಯನ್ನು ಕಲಿಸುತ್ತೆ. ನಿಜ. ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಶಿಸ್ತಿನಿಂದ, ಜ್ಞಾನದಿಂದ ಒಂದು ಪೊಸಿಷನ್ಗೆ ಬರೋದಕ್ಕೂ ಇನ್ನೊಬ್ಬ ವ್ಯಕ್ತಿಗೆ ಅದು ಸುಲಭವಾಗಿ ಗಿಫ್ಟಾಗಿ ಸಿಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಹೌದು, ಖಂಡಿತ. ಹಾಗಾದ್ರೆ ಕಷ್ಟಪಟ್ಟು ಗಳಿಸಿದ ಅಧಿಕಾರಕ್ಕೂ ಮತ್ತು ಸುಲಭವಾಗಿ ದೊರೆತ ಅಧಿಕಾರಕ್ಕೂ ಇರುವ ನಿಜವಾದ ವ್ಯತ್ಯಾಸವಾದ್ರೂ ಏನು? ಬಹುಶಃ ಗಳಿಸಿದ ಅಧಿಕಾರ ಜವಾಬ್ದಾರಿಯನ್ನ ಕಲಿಸಿದ್ರೆ, ಸುಲಭವಾಗಿ ಸಿಕ್ಕ ಅಧಿಕಾರ ಅಹಂಕಾರವನ್ನ ಕಲಿಸುತ್ತಾ? ಇದ್ರ ಬಗ್ಗೆ ಯೋಚಿಸೋದು ಸೂಕ್ತ ಅನ್ಸುತ್ತೆ.